ಗಜಾನನಂ ಬೋಧಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ. ಶ್ಲೋಕಗಳೇ ಗೊತ್ತಿಲ್ಲ ಮಕ್ಕಳಿಗೆ, ಹಿರಿಯರಿಗೆ ಗೊತ್ತಿಲ್ಲ. ಸುಮ್ಮನೆ ಸ್ನಾನ ಮಾಡ್ತಾರೆ, ಸಿನಿಮಾ ಹಾಡ್ತಾ ಸ್ನಾನ ಮಾಡ್ಕೊಂಬರ್ತೀವಿ. ಹೌದಾ? ಸ್ನಾನ ಮಾಡ್ತೀವಿ. ಮೊನ್ನೆ ಒಂದು ಯಾವುದೋ ಸ್ವಾಮಿಗಳ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಮ್ಮ ಹುಬ್ಬಳ್ಳಿಲಿ. ಸ್ವಾಮಿಗಳು ಪಾಪ ಪುರಾಣ ಆಯಿತು, ಆರತಿ ತಟ್ಟೆ ಹಿಡ್ಕೊಂಡು ಎಲ್ಲ ಒಂದು ಆರತಿ ಹಾಡು ಹೇಳಿ, ಆರತಿ ಹಾಡು ಹೇಳಿ ಅಂದರು. ಪಾಪ ಸ್ವಾಮಿಗಳು ಒಬ್ಬರಿಗಾದ್ರೂ ಬರ್ಬೇಕ್ರಿ ಆರತಿ ಹಾಡು ಹೇಳಿ ಹೇಳಿ ಅಂತ ಅವ್ರು ಅವಸರ ಮಾಡೋದಕ್ಕೆ ಒಂದು ಹುಡುಗಿ ತಗಲಕ್ಕಂಡೆ ನಾನು ಸ್ವಾಮಿಗಳು ಅದಕ್ಕೇನೆ ಮಂಗಳಾರತಿ ಮಾಡಿಬಿಟ್ರು. ತಗಲಾಕಂಡೆ ನಾನು ಚೂರಿ ಚಿಕ್ಕಣ್ಣನ ಕೈಲಿ ತಗಲಕ್ಕಂಡೆ ಓಂ ನಮಃ ಶಿವಾಯ. ಪದಗಳು ಬರಲ್ಲ. ನಾವೆಲ್ಲ ನಮ್ಮ ಜಯದೀಪನ ವಯಸ್ಸಿನವರಿದ್ದಾಗ ನಮಗಲ್ಲಿ ಪ್ರಾತಸ್ಮರಣೆ ಅಂತ ಕಲಿಸ್ತಿದ್ರು ನೋಡಿ. ಈಗಲೂ ಒಂದು ತಂಬಿಗೆ ನೀರು ತಗೊಂಡು ಭುಜಕ್ಕೆ ಹಾಕೊಂಡ ತಕ್ಷಣ ಶುರುವಾಗ್ತದೆ. ಗಂಗಾ ಸಿಂಧುಶ್ಚ ಕಾವೇರಿ ಯಮುನಾಚ ಸರಸ್ವತಿ ರೇವಾ ಮಹಾನದಿ ಗೋದಾ ಬ್ರಹ್ಮಪುತ್ರ ಪುನಾತಮಾಂ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಪುರಿದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಕ ಪ್ರಯಾಗಂ ಪಾಟಲಿಪುತ್ರಂ ವಿಜಯನಗರಂ ಪುರಿಂ ಇಂದ್ರಪ್ರಸ್ಥ ಗಯಾಂಚೈವ ಪ್ರತ್ಯೂಷೆ ಪ್ರತ್ಯಂ ಸ್ಮರೆ. ನೋಡಿ ಅವೆಲ್ಲರ ಪುಣ್ಯಕ್ಷೇತ್ರಗಳ ಹೆಸರು, ನದಿಗಳು. ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾಶ್ಚ ವಿಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನ. ಸಪ್ತಋಷಿಗಳ ಹೆಸರು, ಸಪ್ತ ಚಿರಂಜೀವಿಗಳ ಹೆಸರು. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನಾಮ ಸ್ಮರಿತ್ಯ ಮಹಾಪಾತಕನಾಶನಂ. ಜ್ಞಾನಕದಿ ದೇವತೆ ಯಾರು? ನಾವೆಲ್ಲ ತಿಳ್ಕೊಂಡಂಗೆ ನಮ್ಮ ಜ್ಞಾನಕದಿ ದೇವತೆ ಯಾರು? ಸರಸ್ವತಿ ಅಂತ ಹೇಳ್ತೀವಿ. ಸರಸ್ವತಿ ಅಕ್ಷರಗಳ ಗದಿ ದೇವತೆ. ಸರಸ್ವತಿಗೇನೇ ವಿದ್ಯೆಯನ್ನು ಹೇಳಿಕೊಟ್ಟವ್ರು ಯಾರು? ಹಯಗ್ರೀವ ದೇವರಂತೆ. ನಾವು ಮಹಾಭಾರತ ರಾಮಾಯಣಗಳನ್ನ ಓದಲ್ಲ, ಭಾಗವತವನ್ನು ಓದಲ್ಲ, ಪುರಾಣಗಳನ್ನು ಓದಲ್ಲ. ಸರಸ್ವತಿಗೆ ವಿದ್ಯೆ ಕೊಟ್ಟರು ಹಯಗ್ರೀವ ದೇವರು. ಹಯಗ್ರೀವರು ವಿಷ್ಣುವಿನ ರೂಪದಲ್ಲಿ ಹಯಗ್ರೀವ ಆಕಾರ ಬಂದು ಸರಸ್ವತಿಗೆ ವಿದ್ಯೆಯನ್ನು ಹೇಳಿಕೊಟ್ರು. ಇವೆಲ್ಲಿ ಗೊತ್ತಿದೆ ಮಕ್ಕಳಿಗೆ? ಎಲ್ಲ ಇಂಗ್ಲೀಷಲ್ಲೇ. ರಾಮಾಯಣ ಮಹಾಭಾರತಗಳು ಗೊತ್ತಿಲ್ಲ, ತಾಯಂದ್ರಿಗೆ ಗೊತ್ತಿಲ್ಲ. ಎಲ್ಲ ಸೀರಿಯಲ್ ಮುಂದೆ ಕೂಡೋರೇ ಈಗಿನ ತಾಯಂದರು. ಹೌದಾ? ಅದಕ್ಕೆ ಒಂದು ಹುಡುಗ ಬಂದವ್ರು ಮಮ್ಮಿನ ಕೇಳಿದಂತೆ, ಮಮ್ಮಿ ರಾಮ ತನ್ನ ವೈಫ್ ಸೀತೆನ 14 years ಯಾಕೆ ಫಾರೆಸ್ಟಿಗೆ ಕರ್ಕೊಂಡು ಹೋದ? ನೋಡ್ರಿ, ವನವಾಸ ಅನ್ನಕ್ಕೆ ಬರಲ್ಲ. ಶ್ರೀರಾಮಚಂದ್ರ ಅನ್ನಕ್ಕೆ ಬರಲ್ಲ. ರಾಮ ತನ್ನ ವೈಫ್ ಸೀತೆನ 14 years ಯಾಕೆ ಫಾರೆಸ್ಟಿಗೆ ಕರ್ಕೊಂಡು ಹೋದ? ಅವ್ರ ಅಮ್ಮನೂ ಕಾನ್ವೆಂಟೆ, ಅವಳಿಗೂ ಗೊತ್ತಿಲ್ಲ. ಮೋಸ್ಟ್ಲಿ ಅವಾಗ ಲಾಡ್ಜಸ್ ಇರಲಿಲ್ಲ ಅನಿಸುತ್ತೆ. ಹೌದಾ? ಅದಕ್ಕೆ ಫಾರೆಸ್ಟಿಗೆ ಕರ್ಕೊಂಡು ಹನಿಮೂನ್ಗೆ ಹೋದ್ರು ಅಂತ ಅವ್ರ ಲೆಕ್ಕ. ಅದಕ್ಕೆ ಮಕ್ಕಳಿಗೆ ಈಗ ಬರೀ ಪಾಠ ಮಾಡ್ತಿದ್ದೀವಿ ನಾವು. ಆಟ, ನೋಟ, ಊಟಗಳಿಲ್ಲ. ಆಟನೇ ಇಲ್ಲ ರೀ ಮಕ್ಕಳಿಗೆ. ಕಬಡ್ಡಿ ಆಡೋ ಮಕ್ಕಳನ್ನ ನೋಡೇ ಇಲ್ಲ ನಾನು. ಆಟನೇ ಮರ್ತಿದ್ದಾರೆ. ಬರೀ ಮೌಸು ಆಟಗಳು, ಛೋಟಾ ಭೀಮು, ಕಾರ್ಟೂನ್ ನೆಟ್ವರ್ಕು. ಹೌದಾ? ಬರೀ ಇವೆ. ಅಲ್ಲೇ ಕೂತಲ್ಲ ಟಿಂಗ್ 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 ಮಾಡ್ತಾರೆ. ಗಾಡಿ ಹೊಡೆಯೋದು ಕಲಿಯಲ್ಲ, ಕಂಪ್ಯೂಟರ್ ಗಾಡಿ ಹೊಡಿತೇವೆ. ಈ ಹೊರಗಡೆ ಹೊಡೆದು ಏನಾದರೂ ಸಾಧನೆ ಆದರೂ ಆಗ್ತದೆ. ಅಲ್ಲಿ ಕಂಪ್ಯೂಟರ್ಲ್ಲಿ ಆಡ್ತವೆ. ಆಟಗಳಿಲ್ಲ. ಕಬಡ್ಡಿ ಆಡೋ ಮಕ್ಕಳು ನೋಡೇ ಇಲ್ಲ. ನಿಜವಾಗಿ ಹೇಳ್ತೀನಿ ಸ್ನೇಹಿತರೆ, ಅತ್ಯಂತ ಆರೋಗ್ಯಕರವಾದಂಥ ಆಟ ನಿಮ್ಮ ಮಕ್ಕಳ ದೇಹಕ್ಕೆ ಅಂದರೆ ಕಬಡ್ಡಿ. ಎಲ್ಲ ಸ್ನಾಯುಗಳು ಬಲಿಷ್ಠ ಆಗ್ತವೆ ಕಬಡ್ಡಿ. ಮುಪ್ಪಿನಲ್ಲಿ ಶ್ವಾಸಕೋಶದ ಕಾಯಿಲೆಗಳು ಬರಲ್ವಂತೆ ಬಾಲ್ಯದಲ್ಲಿ ಕಬಡ್ಡಿ ಆಡಿದರೆ. ಕಫ ಕಟ್ಟಲ್ಲ, ಅಸ್ತಮಾಗಳು ಬರಲ್ಲ. ಯಾಕಂದರೆ ಅದರಲ್ಲಿ ಯೋಗ ಇದೆ ಕಬಡ್ಡಿಲಿ. ಕುಂಭಕ ರೇಚಿಕ, ಉಸಿರು ಬಿಗಿಡಿ ನೋಡಿ. ಈ ಯೋಗದಲ್ಲಿ ರವಿಶಂಕರ್ ಅವ್ರು ಹೇಳ್ತಾರಲ್ಲ, ಉಸಿರು ಬಿಗಿ ಹಿಡಿಬೇಕು 17 ಸೆಕೆಂಡ್ ಉಸಿರು ದಿವಸ. ಎಷ್ಟು ಉಸಿರನ್ನ ನೀವು ಬಿಗಿ ಹಿಡಿತೀರೋ ಅಷ್ಟು ಆಯುಸ್ಸು ಮುಂದಕ್ಕೆ ಹೋಗುತ್ತೆ, ದೀರ್ಘಾಯುಸ್ಸುಗಳಾಗ್ತೀರಿ. ಆದರೆ ಇದನ್ನು ಪರಿಣಿತಿ ಯೋಗ ಗುರುಗಳಿಂದ ಮಾಡಬೇಕು. ಪ್ರಾಣಾಯಾಮ ಹೇಳಿದ ಅಂತ ಮಾಡಬಾರ್ದು. 17 ಸೆಕೆಂಡ್ ಟ್ರೈ ಮಾಡಬೇಕು ನೋಡಿ. ಇಷ್ಟು ಆಯುಸ್ಸು ಮುಂದಕ್ಕೆ ಹೋಯ್ತಂತೆ. ಆಗ ಇದನ್ನು ಗೊತ್ತಿದೆ. ಪ್ರಾಣಾಯಾಮ ಬಂತು ಮನೆಗೆ ಹೋಗಿ 60 ವರ್ಷದ ಅಜ್ಜ ಇರ್ತಾರೆ. ಅಜ್ಜ ಆಯುಷ್ಯ ಮುಂದಕ್ಕೆ ಹೋಗುತ್ತೆ, ಪ್ರಾಣಾಯಾಮ ಹೇಳಿದ್ದಾನೆ, ಹೇಗ ಮಾಡು. ಅವನು ಅಂತ ತಗೊಂಡು ಯಾವಾಗ ಬಿಡೋದು ಅಂತ ಗೊತ್ತಿಲ್ಲದೆ ಅದು ಆ ಕಡೆನೇ ಹೋಯ್ತು ಅಂದರೆ ವರ್ಷಗಳವನು ಪ್ರಾಣೇಶ. ಹೌದಾ? ಅದಕ್ಕೆ ಅದನ್ನು ಗುರುಗಳ ಹತ್ರ ಮಾಡಬೇಕು. ಇದನ್ನು ಬಾಲ್ಯದಲ್ಲೇ ನಮ್ಮ ಕಬಡ್ಡಿ ಆಟಗಳು ನಮ್ಮ ಕಳಿಸಿದ್ರು. ಕಬಡ್ಡಿ 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 ನೋಡಿ. ಕುಂಭಕ ಔಟ್ ಆದ ತಕ್ಷಣ ಅಂತ ಬಿಡೋದು. ರೇಚಕ, ಕುಂಭಕ, ರೇಚಕ. ಇದಿಲ್ಲ ಮಕ್ಕಳಿಗೆ. ಅಯ್ಯೋ ಕಬಡ್ಡಿನೇ ಗೊತ್ತಿಲ್ಲ ಮಕ್ಕಳಿಗೆ. ಕಬಡ್ಡಿ ಕಲಿಸೋಳಿ ಮಕ್ಕಳಿಗೆ. ಅಯ್ಯೋ ಬಿದ್ದರೆ, ಪೆಟ್ಟಾದರೆ, ಮರಳಲ್ಲಿ ಹೊರಗಡೆ ಅಲರ್ಜಿ ಆಗುತ್ತೆ. ನಮ್ಮ ಮಗುವಿಗೆ ಸಾಯಿಲ್ ಅಲರ್ಜಿ ಇದೆ, ಡಸ್ಟ್ ಅಲರ್ಜಿ ಇದೆ. ನಮ್ಮ ಮಗು ಆಡಲ್ಲ, ಬಣ್ಣ ಆಡಲ್ಲ ಮಕ್ಕಳು ಹೋಳಿ ಹುಣ್ಣಿಮೆಲಿ. ಅಯ್ಯೋ ಕಲರ್ ಅಲರ್ಜಿ. ಎಲ್ಲ ಅಲರ್ಜಿನೇ ಮಕ್ಕಳಿಗೆ. ಮಕ್ಕಳೇ ಅಲರ್ಜಿ ಅವರಿಗೆ. ಆ ಮಕ್ಕಳಿಗೆ 108 ಅಲರ್ಜಿ. ಮೊದಲೆಲ್ಲ ನಾವಿಬ್ಬರು ನಮಗಿಬ್ಬರು ಅಂತಿತ್ತು. ಹೌದಾ? ನಾವಿಬ್ಬರು ನಮಗಿಬ್ಬರು. ಆಮೇಲೆ ಅದು ಹೋಯ್ತು. ಈಗ ನಾವಿಬ್ಬರು ನಮಗೊಂದೇ. ಇವಾಗ ಓಣಿಗೊಬ್ಬ ಕಂದ, ಜಗಕ್ಕೆ ಆನಂದ. ಇಡೀ ಓಣಿಗೆ ಒಂದು ಕಂದ.
ಆಗ ಎಲ್ಲ ಅಡ್ವರ್ಟೈಸ್ಮೆಂಟ್ ಲೋಕ, ಮಕ್ಕಳು ತಿನ್ನೋದಿಲ್ಲ ಉಣ್ಣೋದಿಲ್ಲ. ಮೊನ್ನೆ ಬೆಂಗಳೂರಿನಲ್ಲಿ ಬುಗುರಿ ಆಡ್ಸೋಕೆ ಬರುತ್ತಾ ಅಂತ ಕೇಳಿ ಗಾಬರಿ ಆಗಿಬಿಟ್ಟರಿ. ಇವೆಲ್ಲ ಇನ್ನು ಕರಾವಳಿಗಳೆಲ್ಲ ಬುಗುರಿಗೆ ಆಡಿಸ್ತೀರ, ಮಕ್ಕಳು ಆಡಿಸ್ತಾರ? ಬುಗುರಿ ಆಡಿಸ್ತಾರಪ್ಪ ಅಜಯ್, ಬುಗುರಿ ಆಡ್ಸೋಕೆ ಬರ್ತಾ? ಬೆಂಗಳೂರಿನಲ್ಲಿ ಫಜೀತಿ ಆಗಿಬಿಟ್ಟೆ ನಾನು. ಮೇಡಮ್ ನಿಮ್ಮ ಮಗುಗೆ ಬುಗುರಿ ಆಡ್ಸೋಕೆ ಬರುತ್ತಾ ಅಂದೆ. ಅವ್ರವ್ವ ಗಾಬರಿ ಆಗಿಬಿಟ್ಲ್ರಿ. ಬುಗುರಿನಾ ಹಾಗಂದ್ರೆ ಅಂದ್ಲು. ಅಯ್ಯೋ ನಮ್ಮಮ್ಮ, ಬುಗುರಿ ಗೊತ್ತಿಲ್ವಾ ನಿನಗೆ? ಈ ಬಾಳು ಬಣ್ಣದ ಬುಗುರಿ ಆ ಶಿವನೇ ಚಾಟಿಗನು. ಓ ವಿಷ್ಣುವರ್ಧನ್ ಹಾಡು ಸರ್. ಹೌದು ಸರ್, ನೋಡಿದ್ದೀನಿ ಸರ್, ಕೇಳಿದ್ದೀನಿ ಸರ್. ಅದೇ ಅಮ್ಮ ಬುಗುರಿ ಅಂದರೆ. ಹೌದಾ ಸರ್, ಹೇಗಿರುತ್ತೆ ಸರ್? ಬರೀ ಹಾಡು ಕೇಳಿದಳಮ್ಮ, ಬುಗುರಿ ನೋಡಿಲ್ಲ. ಅಯ್ಯೋ ಕಟ್ಟಿಗೆದಿರುತ್ತೆ ಮೇಡಮ್, ಮೊಳೆ ಹೊಡೆದಿರ್ತಾರೆ, ಹಿಂಗೆ ಚಾಟಿ ತಗೊಂಡು ಸುತ್ತಾರೆ ಗಿರ್ರ ಅಂತ. ರವಿಚಂದ್ರನ್ ಸಿನಿಮಾ ನೋಡಿದ್ದೀರಾ? ನೋಡಿದ್ದೀನಿ ಸರ್. ಅದರಲ್ಲಿ ಹೀರೋಯಿನ್ ಬೆನ್ನ ಮೇಲೆ ಹೊಟ್ಟೆ ಮೇಲೆಲ್ಲ ಆಡಿಸ್ತಾರಲ್ಲ. ಓ ಅದಾ ಸಾರ್, ತಿರುಳಾಗ್ಬಿಟ್ಲಮ್ಮ. ಓ ಅದಾ ಬುಗುರಿ ಅಂದರೆ. ಓ ಚೆನ್ನಾಗಿರುತ್ತೆ ಸರ್, ಚೆನ್ನಾಗಿರುತ್ತೆ ಸರ್. ಅದೇ ಮೇಡಮ್ ಕಲಿಸ್ಬೇಕು. ಓ ಕಲಿಸ್ತೀವಿ ಸರ್, ನಮ್ಮ ಮಗು ಕಲಿಸ್ತೀವಿ. ಮತ್ತು ಯಾರು ಬೆನ್ನ ಮೇಲೆ ಆಡಿಸ್ಬೇಕು ಸರ್? ಓ ನೆಲದ ಮೇಲೆ ಆಡಿಸ್ಬೇಕಮ್ಮ, ಯಾರು ಬೆನ್ನ ಮೇಲೆ ಆಡಿಸ್ಬಾರ್ದು, ಅದು ನಾನು ನೆಲದ ಮೇಲೆ ಆಡಿಸ್ಬೇಕು. ಓ ಕಲಿಸ್ತೀವಿ ಸರ್, ನಮ್ಮ ಮಗು ಕಲಿಸ್ತೀವಿ ಸರ್. ಯಾರು ಕಲಿಸ್ತಾರೆ ಸರ್? ನಾ ಕೋಚ್ ಯಾರು ಅದಕ್ಕೆ ಅಂದ್ಲು. ಬುಗುರಿ ಆಡ್ಸೋಕೆ ಕೋಚ್ ಯಾರು ಸಿಗ್ತಾರ್ರಿ? ನಾನು ಹೇಳಿದೆ ಸಚಿನ್ ತೆಂಡೂಲ್ಕರ್ ಫ್ರೀ ಆಗಿದ್ದಾರೆ, ಕೇಳೋಣ ಅವ್ರು ಏನಾದರೂ ಕಲಿಸ್ತಾರೆ ಅವರು. ಮಕ್ಕಳಿಗೆ ಆಡಿಸೋದೇ ಇಲ್ಲ ನಾವು. ಈ ಕಡೆ ನೀವು ಮಲೆನಾಡಿನಲ್ಲಿ ಕರಾವಳಿಯಲ್ಲಿ ಆಟ ಆಡ್ತಿರ್ಬೋದು, ಸಿಟಿಗಳಲ್ಲಂತೂ ಮಕ್ಕಳ ಭಾಳ ಇಷ್ಟು ದುರ್ಬರ ಆಗಿದೆ ಸ್ನೇಹಿತರೆ ಅಂದರೆ ಪುರಾಣ ಗೊತ್ತಿಲ್ಲ, ಪುಣ್ಯಕಥೆ, ಬರೀ ಗೆಟ್ ಇನ್, ಡೂ ಯುವರ್ ಹೋಮ್ ವರ್ಕ್, ಡೂ ಯುವರ್ ಗೆಟ್ ದಿ ಮಾರ್ಕ್ಸ್ ಓನ್ಲಿ. ಓ ನಮ್ಮ ಹುಡುಗ ಸ್ಕೂಲ್ಗೆ ಫಸ್ಟು. ರ್ಯಾಂಕ್ ಬರೋ ಮಕ್ಕಳ ಹೆಸರು ವರ್ಷಕ್ಕೆ ಒಂದೇ ಸಾರಿ ರಿಸಲ್ಟ್ ಶೀಟ್ನಲ್ಲಿ. ಆದರೆ ಸಾಮಾನ್ಯ ಜನರ ಜೊತೆ ಬರೆಯೋ ಆರ್ಡಿನರಿ ವಿದ್ಯಾರ್ಥಿ ಹೆಸರು ಊರ ಜನರ ಬಾಯಲ್ಲೆಲ್ಲ ಇರುತ್ತೆ. ಮಕ್ಕಳನ್ನ ಸಮಾಜಮುಖಿಗಳನ್ನಾಗಿ ಮಾಡಿರಿ. ಹೊರಗಡೆ ಹೋಗ್ಕಂದ ಕರಾವಳಿ ಉತ್ಸವ 3 ದಿವಸ ಸಾಯಂಕಾಲ ಹೋಮ್ವರ್ಕ್ ಬೇಡ, ನಡಿ ಕರಾವಳಿ ಉತ್ಸವ ನೋಡ್ಬಾ, ಎಷ್ಟು ಚೆನ್ನಾಗಿದೆ. ಎಲ್ಲೆಲ್ಲಿಂದ ಕಲಾವಿದರು ಬರ್ತಾರೆ, ಪ್ರಾಣೇಶ್ನಿಂದ ಹಿಡ್ಕೊಂಡು ಎಲ್ಲೆಲ್ಲಿವರೆಗೂ ಜನ ಬರ್ತಾರೆ. ಹೋಗಿ ನೋಡ್ಬಾ. ನೋಡಿ ಜೈದೀಪ್ ಅಂತ ಹುಡುಗ, ಮಕ್ಕಳಿಗೆ ಸ್ಫೂರ್ತಿ. ಅಯ್ಯೋ ಓದೋ ಟೈಮಲ್ಲಿ ಜೋಕೆಲ್ಲ ಹೇಳ್ತಾ ಕೂತ್ರೆ ಮುಗೀತು, ಫಿನಿಶ್ ನಿನ್ನ ಕತೆ. ಪ್ರಾಣೇಶನಿಗೆ ಓದ್ ತಲೆಗತ್ತಿಲ್ಲ, ಅದಕ್ಕೆ ಹೇಳ್ತಿದ್ದಾನೆ. ನಂಬೇಡ ಅವನು ಯಾವನೇ ಹೇಳ್ತಾನೆ ಗೊತ್ತಾ, ಅವ್ನು ವಿದ್ಯೆ ಹತ್ತಲಿಲ್ಲ ಅಂತ, ಅದಕ್ಕೆ ಹಿಂಗೆ ಹೇಳ್ತಾರೆ. ಯಾರಾದರೂ ನಮ್ಮ ಮಗನ ತಬಲಿಸ್ಟ್ ಮಾಡಬೇಕು ಅಂತ ಕನಸು ಕಾಣ್ತೀವ, ಯಾರಾದರೂ ನಮ್ಮ ಮಗನ ಯಕ್ಷಗಾನ ಕಲಾವಿದನ ಮಾಡಬೇಕು ಅಂತ ಕನಸು ಕಾಣ್ತೀವ, ಭಾಷಣಕಾರನ ಕವಿನ ಮಾಡಬೇಕು. ಅಯ್ಯೋ ಬೇಡಿ ಸರ್, ಕವಿಗಳು ಅಂದರೆ ಅದೇ ಊಟ ಇರಲಿಲ್ಲ ಸಾವಿರಾರಿಗೆ. ಯಾರು ಹೇಳಿದ್ರು ನಿಮಗೆ? ಕಲೆಗೆ ಎಷ್ಟು ಗೌರವ ಇದೆ ಇವತ್ತು. ಈ ಪ್ರಾಣೇಶನ ಭಾಷಣ ಇಷ್ಟು ಸಾರಿ ಕೇಳಿದ್ರು ಬಂದಿದ್ದೀರಿ ಅಂದರೆ ಇದು ಬೆಲೆ ಅಲ್ವಾ, ಇದು ಗೌರವ ಅಲ್ವಾ? ಕಲಾವಿದರಿಗೂ ಗೌರವ ಇದು. 4 ಮಕ್ಕಳಿದ್ರೆ ಅದ್ರಲ್ಲಿ ಒಬ್ಬರನ್ನ ಕಲಾವಿದನನ್ನಾಗಿ ಮಾಡಿ ಕಲೆಗಳನ್ನ ಉಳಿಸಿ. ಚಿಟ್ಟಾಣಿಯವರಂಥ ಕಲಾವಿದರು ಭಾಳನ್ನೇ ಅದಕ್ಕೆ ಸವಿಸಿದರು. ನಾವು ಸವಿಸ್ತಾ ಇದ್ದೀವಿ. ಕಲೆಗೆ ಯಾರೂ ಇಲ್ಲ. ಅಯ್ಯೋ ಜಾಬ್ ಬೇಕು ಸರ್, ಸಾಫ್ಟ್ವೇರ್ ಇಂಜಿನಿಯರ್, ಡಾಕ್ಟ್ರು, ಇಂಜಿನಿಯರ್, ಬರೀ ಇವೆ. ಇಂಜಿನಿಯರ್ಗಳು, ಡಾಕ್ಟ್ರುಗಳು ಇವತ್ತು ಎಷ್ಟಾಗಿದ್ದಾರೆ ಸ್ನೇಹಿತರೆ, ಎಷ್ಟು ಜನ ಡಾಕ್ಟ್ರುಗಳಿದ್ದಾರೆ. ಅದಕ್ಕೆ ಯಾರೊಬ್ಬರು ಭಾಳ ಚೆನ್ನಾಗಿ ಬರೆದು ಮೊನ್ನೆ, ಅರ್ಜುನ ಬಾಣದಿಂದ ಸೇತುವೆಯನ್ನು ಕಟ್ಟಿದ. ಹೌದಾ? ಅರ್ಜುನ ಬಾಣದಿಂದ ಸೇತುವೆಯನ್ನು ಕಟ್ಟಿದ. ನಮ್ಮ ಇಂಜಿನಿಯರ್ಗಳು ಬಿಲ್ಲಿನಿಂದ ಸೇತುವೆಗಳನ್ನ ಕಟ್ಟುತ್ತಾರೆ. ಅರ್ಥ ಆಯ್ತಾ? ಬರೀ ಬಿಲ್ ಮಾಡ್ತಾರೆ, ಸೇತುವೆಯಲ್ಲಿರಲ್ಲ. ಅರ್ಜುನ ಬಾಣದಿಂದ ಸೇತುವೆ ಕಟ್ಟಿದರೆ ನಮ್ಮ ಇಂಜಿನಿಯರ್ಗಳು ಬಿಲ್ಲಿನಿಂದ ಸೇತುವೆ ಕಟ್ಟುತ್ತಾರೆ. ಸಾಮಾನ್ಯನ ಇದು? ಅಂಥ ಇಂಜಿನಿಯರ್ಗಳು ಬೇಕಾ ನಮಗೆ? ಲಾಲೂ ಪ್ರಸಾದ್ ಯಾದವ್ ಅವರು ಅಮೇರಿಕ ಅಧ್ಯಕ್ಷರ ಮನೆಗೆ ಹೋಗಿದ್ದರಂತೆ. ಅವಾಗ ಹಳೆಯ ಕಾಲ. ವಾಕಿಂಗ್ ಕರ್ಕೊಂಡು ಹೋದರು ಅಮೇರಿಕ ಅಧ್ಯಕ್ಷರು ಲಾಲೂ ಪ್ರಸಾದ್ ಯಾದವ್ನ. ಅಲ್ಲೊಂದು ತೋರಿಸಿದ್ರು. ಅವ್ರ ಮನೆ ನೋಡಿದ ಮೊದಲು ಲಾಲೂ ಪ್ರಸಾದ್ ಗಾಬರಿ ಬಿಟ್ಟು, ಏನು ಮನೆ ಸರ್ ನಿಮ್ದಿದು? ಬನ್ನಿ, ಚೆನ್ನಾಗಿದೆ ನಮ್ಮ ಮನೆ, ಚೆನ್ನಾಗಿದೆ, ಅದ್ಭುತ, ಬನ್ನಿ ನೋಡಿ ಅಲ್ಲೊಂದು ಬ್ರಿಡ್ಜ್ ಕಾಣ್ತಾ ಇದೆ ನೋಡಿದ್ರೆ. ಹೌದು ಕಾಣ್ತಾ ಇದೆ. ಆ ಬ್ರಿಡ್ಜ್ ಕಟ್ಟಿದ ಮೇಲೆ ಅದರಲ್ಲಿ ಇರ್ತಕ್ಕಂಥ 20% ಉಳಿದ ಅಮೌಂಟ್ನಲ್ಲಿ ನಾನು ಈ ಮನೆ ಕಟ್ಟಿದೆ. ವೆರಿ ಗುಡ್ ಸರ್, ವೆರಿ ಗುಡ್ ಸರ್, ಏನು ಅದ್ಭುತ ಸರ್, 20% ಇಂಥ ಮನೆ ಅಂದರೆ ಆ ಬ್ರಿಡ್ಜ್ ಎಷ್ಟಕ್ಕಾಗಿರಬೇಡ ಸರ್. ಬಾಬಾ ಗಾಬರಿಯಾಗಿ ಲಾಲೂ ಪ್ರಸಾದ್ ಅವರು ನಮ್ಮ ದೇಶಕ್ಕೆ ಬಂದರು. 5 ವರ್ಷ ಆದಮೇಲೆ ಆ ಅಧ್ಯಕ್ಷ ಇವ್ರ ಮನೆಗೆ ಬಂದ. ನೋಡ್ತಾನೆ ತಮ್ಮ ಮನೆಗಿಂತ ಅದ್ಭುತವಾಗಿದೆ ಲಾಲೂ ಪ್ರಸಾದ್ ಯಾದವ್ ಮನೆ. ಏನಿದು ಅದ್ಭುತ, ಬನ್ನಿ ತೋರಿಸ್ತೀನಿ ನೋಡಿ. ಬ್ರಿಡ್ಜ್ ಇದೆಯಾ? ಇಲ್ವಲ್ಲ, ಬ್ರಿಡ್ಜ್ ಕಾಣ್ತಾ ಇಲ್ಲಲ್ಲ, ಅದೇ ದೊಡ್ಡಲೆ ಮನೆ ಆಗಿರೋದು. ಹಿಂಗೆ ನಮ್ಮ ಜನ ರೀ, ಈ ಬೆರಳು ತೋರಿಸಿದ್ರೆ ಹಸ್ತ ನುಂಗ್ತೀವಿ ಅಂತೀವಲ್ಲ ನಾವು. ಅವ್ನು 20% ಹೇಳಿದ್ರೆ 80% ಹೊಡೆದ್ಬಿಡ್ತೀವಿ ನಾವು. ಅದಕ್ಕೆ ಮಕ್ಕಳನ್ನ ಸಂಸ್ಕಾರಯುತರನ್ನಾಗಿ ಮಾಡಿದರೆ ಈ ಥರದ್ದು ಬರಲ್ಲ. ಇವತ್ತು ರೇಪು 3-5 ವರ್ಷದ ಮಕ್ಕಳ ಮೇಲೆ ರೇಪ್. ನೋಡಬಾರ್ದು ಸ್ನೇಹಿತರೆ. ಅದಂತೂ ಮಕ್ಕಳನ್ನ ಎಷ್ಟು ಭಯ ಆಗಿದೆ ತಾಯಂದರಿಗೆ ಅಂದರೆ, ಶಾಲೆಗೆ ಹೋದ ಮಕ್ಕಳು ಸುರಕ್ಷಿತ ಬರ್ತಾರೋ ಇಲ್ಲೋ ಅನ್ನೋಷ್ಟು.
ಅಪರಾಧಗಳನ್ನು ನೀವು ಎಷ್ಟೇ ಶಿಕ್ಷೆ ಕೊಡಿ ಅಪರಾಧಗಳು ಹೆಚ್ಚಾಗ್ತವೆ. ಶಿಕ್ಷೆ ಕೊಟ್ಟಷ್ಟು ಅಪರಾಧಗಳು ಹೆಚ್ಚು. ಮನಪರಿವರ್ತನೆಯಿಂದ ಮಾತ್ರ ನಾವು ಅಪರಾಧಗಳನ್ನ ತಡೀಬೋದು. ಮನಪರಿವರ್ತನೆ ಕೆಲಸ ಆಗಬೇಕು, ಮಾರಲ್ ಎಜುಕೇಷನ್ ಬರಬೇಕು. ಹೌದಾ? ಇಲ್ಲ ಈ ಅರಬ್ ಕಂಟ್ರಿಗಳ ಥರ ತಪ್ಪು ಮಾಡಿದವನು ಅಲ್ಲೇನೆ ಶೂಟ್ ಎಟ್ ಸೈಟ್, ಅಲ್ಲೇ ಹೊಡೆದು ಬಿಡೋದು, ಇಮ್ಮಿಡಿಯೇಟ್ ಜನನೇ ಹೊಡೆದು ಕೊಂದ್ಬಿಡೋದು, ರುಂಡ ತೆಗೆದುಬಿಡೋದು. ದುಬೈನಲ್ಲಿ ಕಳ್ಳತನ ಮಾಡಿದ್ರೆ ಕೈಯೇ ಕತ್ತರಿಸ್ಬಿಡ್ತಾರಂತೆ. ಅರಬ್ ಕಂಟ್ರಿಗಳಲ್ಲಿ ಕಳ್ಳತನ ಮಾಡಿದ್ರೆ ಕೈಯೇ, ಯಾರಿಗಾದ್ರೂ ಒದ್ದ ಕಾಲೇ, ಯಾರಿಗಾದ್ರೂ ಬೈದೆ ನಾಲಿಗೆನ ಚರ ಕೊಯ್ದು ಹಸ್ದು ಬಿಡ್ತಾರೆ, ಕಣ್ಣು ಕಿತ್ತು ಬಿಡ್ತಾರೆ ಅವ್ರಿಗಾದ್ರೂ ಕಣ್ಣು ಹೊಡೆದು ನೋಡಿದ ಅಂದರೆ. ಹಾಂ, ನಮ್ಮ ದೇಶದಲ್ಲಿ ಎಲ್ಲಿದೆ ರೀ? ಇವತ್ತು ಅವನನ್ನು ಬಂಧಿಸಿದ್ದೀವಿ, ವಿಚಾರಣೆಯಲ್ಲಿದ್ದಾನೆ ಅಂಥೇಳಿ ಅವನಿಗೆ 20 ವರ್ಷ ಚಿಕನ್ನು ಬಿರಿಯಾನಿ ಎಲ್ಲ ಕೊಟ್ಟು ಅವನನ್ನು ಪೋಷಿಸಿ ಅವನು ಹಿಡ್ಕೊಂಡೋದಾಗ ತೆಳ್ಳಗಿರ್ತಾನೆ. ಅವ್ನು ನನ್ನಾಗೆ ಹೊರಗಡೆ ಬರುವಾಗ ಹಿಂಗಾಗಿರ್ತಾನೆ ಅವನು. ಒಂದು 20 ವರ್ಷ ಹಿಂಗಾಗಿ ಅಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ, ಅಯ್ಯೋ ಅಪರಾಧ ಮಾಡಬೇಡ, ಬೆಂಗಳೂರಿಗೆ ಹೋಗಬೇಡ, ಇಂಡಿಯಾದಲ್ಲಿ ಅಪರಾಧ ಮಾಡಿದ್ರೆ 20-25 ವರ್ಷ ಆರಾಮಿರ್ತೀವಮ್ಮ. ಅಲ್ಲಿ ಅವ್ರು ದುಡ್ಡು ಕೊಡ್ತಾರೆ, ಇಲ್ಲಿ ಇವರು ಅವ್ನು ಪೋಷಿಸ್ತಾರೆ. ನಿಮ್ಮ ಮಗ ಎಲ್ಲಿದ್ದಾನೆ ಅಂತಲ್ಲೆಲ್ಲ ಆ ದೇಶಗಳಿಗೆ ಕೇಳಿದೆ, ನಮ್ಮ ಮಗ ಇಂಡಿಯಾದಲ್ಲಿ ಜೈಲಿನಲ್ಲಿದ್ದಾನೆ, ನೆಮ್ಮದಿಯಾಗಿದ್ದಾನೆ, ಇಲ್ಲೇ ಚೆನ್ನಾಗಿದ್ದಿಲ್ಲ ಅವನು, ಅಲ್ಲಿ ಈಗ ಮೈಕೈ ತುಂಬ್ಕೊಂಡು ಚೆನ್ನಾಗಿದ್ದಾನೆ. ನಮ್ಮಲ್ಲಿ ಇಂಥ ಶಿಕ್ಷೆ ಅಪರಾಧಿಗಳಿಗೆ. ಅದಕ್ಕೆ ಮನಪರಿವರ್ತನೆ ಆಗಬೇಕು, ಮಾರಲ್ ಎಜುಕೇಷನ್ ಮಾತ್ರ. ಒಂದು ಉದಾಹರಣೆ ಹೇಳ್ತೀನಿ. ನಾವು ರಾಮಾಯಣಕ್ಕೆ ತುಂಬ ಹತ್ತಿರದಲ್ಲಿದ್ದೀವಿ. ಕಿಷ್ಕಿಂದೆ ನಮ್ಮ ಊರಿಗೆ ಕೇವಲ 5 ಕಿಲೋಮೀಟರ್ ದೂರ. ಸುಗ್ರೀವನ ಗವಿ ಇದೆ, ನೀವೆಲ್ಲ ಬಂದಿದ್ದೀರಿ ಹಂಪೆಗೆ. ವಾಲಿ ಕಿಲ್ಲ ಅಂತಾರೆ, ವಾಲಿ ಸುಗ್ರೀವರ ಕೋಟೆಗಳಿದೆ ನಮ್ಮ ಹತ್ರ. ಅಲ್ಲಿ ಆಂಜನೇಯ ಶ್ರೀರಾಮಚಂದ್ರ ಮೊದಲ ಬಾರಿಗೆ ಭೇಟಿಯಾದರು. ಆ ಸ್ಥಳ ಇದೆ, ಪಂಪಾ ಸರೋವರ ಅಂತಿದೆ, ಅಂಜನಾದ್ರಿ ಬೆಟ್ಟ ಅಂತಿದೆ. ಬಂದಿದ್ದೀರಿ ಅನೇಕ ಜನ ನೋಡಿ. ಇಲ್ದಿದ್ರೆ ಯಾವಾಗಾದರೂ ಆ ಕಡೆ ಬನ್ನಿ. ಅಯ್ಯೋ ಬಿಸಿಲು ಸಾರ್ ಅನ್ಬೇಡಿ, ಇಲ್ಲೇನು ಕಡಿಮೆ ಇದೆ, ಅಲ್ಲಿ ಬರಬೇಕು, ಭಾಳ ಚೆನ್ನಾಗಿ. ಈ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಕೆಳಗಡೆ ಕಪಿಗಳನ್ನ ನೋಡಿ ಸೀತಾ ಮಾತೆ ತನ್ನ ಒಡವೆಗಳನ್ನ ಕಟ್ಟಿ ಎಸೆದ್ಲು ಅಂತ ನಾವು ಪುರಾಣದಲ್ಲಿ ಓದ್ತೀವಿ. ಆ ಒಡವೆಗಳನ್ನು ತೆಗೆದಿಟ್ಟಿದ್ರು ಆಂಜನೇಯ, ವಾಲಿ, ಸುಗ್ರೀವ ಇವರೆಲ್ಲ. ಸೀತೆಯನ್ನು ಹುಡುಕ್ತಾ ರಾಮ ಅಲ್ಲಿಗೆ ಬಂದಾಗ ಏನಾದರೂ ಹೌದು ಸ್ವಲ್ಪ ದಿವಸಗಳಿಂದ ಯಾರೋ ಒಬ್ಬ ರಾಕ್ಷಸ ಯುವತಿನ ಕರ್ಕೊಂಡು ಹೋಗ್ತಿದ್ದ, ಅವಳು ಅಳ್ತಾ ಇದ್ಲು ಅಂತೆಲ್ಲ ಹೇಳಿದಾಗ ಇವರಿಗೆ ಅಯ್ಯೋ ನೋಡೋಣ ತಡಿ ಅಂಥೇಳಿ ಆ ಬಟ್ಟೆ ಗಂಟನ್ನು ಬಿಚ್ಚಿ ತೋರಿಸಿದ್ರಂತೆ. ನೋಡಿ ಇವ ಹೆಣ್ಮಗಳು ಪಾಪ ಅಳ್ತಾ ಹೆಣ್ಮಗಳು ಎಸೆದ್ಲು, ನೋಡಿ ಇದನ್ನು ನೋಡಿದ್ರಂಥವ್ರು. ರಾಮನಿಗೆ ಏನೂ ಗೊತ್ತಾಗಲಿಲ್ಲ, ಕಣ್ಣಲ್ಲಿ ನೀರು ಧಾರಾಕಾರ, ಕಣ್ಣು ತುಂಬಿ ಬಂದಿದೆ. ಲಕ್ಷ್ಮಣ ನೀನಾದರೂ ಗುರುತಿಸು ಅಂದಾಗ ಲಕ್ಷ್ಮಣ ಎಲ್ಲ ಒಡವೆಗಳನ್ನ ನೋಡಿ ಕಾಲುಂಗರ ಮಾತ್ರ ಗುರುತಿಸಿದ್ದು. ಹೌದು ಇದು ಸೀತಾ ಮಾತೆ ಇದೆ, ಸೀತೆ ಕಾಲುಂಗರಗಳೇ ಇವು, ಅಣ್ಣ ಇದು ಸೀತೆದೆ ಖಂಡಿತ, ಯಾರೋ ಅಪರ್ಸ್ಕೊಂಡು ಹೋಗ್ಯಾರ ಅಂತ ಹೇಳಿದಾಗ ಅಲ್ಲಿರೋಂಥ ಕಪಿ ಸೈನಿಕರೆಲ್ಲ ಕೇಳಿದ್ರಂತೆ, ಏನಯ್ಯ ನೀನು ಓಲೆ ಗುರುತಿಸ್ಲಿಲ್ಲ, ನೆಕ್ಲೆಸ್ ಗುರುತಿಸ್ಲಿಲ್ಲ, ಬೆಂಡೋಲೆ ಗುರುತಿಸ್ಲಿಲ್ಲ, ಕಾಲುಂಗರ ಗುರುತಿಸ್ತಿಲ್ಲ ಅಂದಾಗ ಲಕ್ಷ್ಮಣ ಆಡುವಂಥ ಮಾತು ಎಂಥ ಮನನೀಯ. ಹೇಗೆ ನಮ್ಮ ದೇಶಕ್ಕೆ ಒಂದು ಔನ್ನತ್ಯಕ್ಕೆ ಚಾರಿತ್ರ್ಯಕ್ಕೆ ಎತ್ತಿಡಿದಂಥ ಕನ್ನಡಿ ಅಂದರೆ, ನಾನು ಅತ್ತಿಗೆ ಮುಖ ನೋಡಿಲ್ಲ, ದಿವಸ ಅವಳು ಕಾಲಿಗೆ ನಮಸ್ಕಾರ ಮಾಡಬೇಕಾದ್ರೆ ಕಾಲುಂಗರ ಮಾತ್ರ ನೋಡ್ತಿದ್ದೆ ನಾನು ಅಂತ. ಎಂಥ ಹಿರಿಮೇರಿ ಇದು. ಇಂಥವನ್ನ ಮಕ್ಕಳಿಗೆ ಹೇಳಬೇಕ್ರಿ. ಮಕ್ಕಳಿಗೆ ಇಂಥ ಕಥೆಗಳನ್ನ ಕೂರಿಸ್ಕೊಂಡು ಹೇಳಬೇಕು. ಹೇಳಿದಾಗ ಮಕ್ಕಳು ಮನೆ ಬರೋ, ಅಯ್ಯೋ ನಿಮ್ಮ ಪಕ್ಕದಲ್ಲಿ ಕೂತಿರೋಳು ನಿಮ್ಮ ತಂಗಿ, ಪಾಠ ಹೇಳ್ತಿರೋರು ನಿಮ್ಮ ಮೇಡಮ್, ಅವ್ರು ತಾಯಿ ಸಮಾನ. ತಂದೆ ಹೆಂಗೆ ಹೇಳಿದ, ಒಂದು ಹುಡುಗ ಶಾಲೆಯಿಂದ ಮನೆ ಬಂದ ತಕ್ಷಣ ಹೇಗಿದೋ ಸ್ಕೂಲು ಅಂದ ಅವರಪ್ಪ, ಅಪ್ಪ ಮೇಡಮ್ ಸಖತ್ತಾಗವಳೆ ಅಂದ, ಮೇಡಮ್ ಸೂಪರ್ ಅಂದ. ಥೂ ಬಾಡ್ಡಿ ಮಗನೇ, ಮೇಡಮ್ಗೆ ಹಾಗೆಲ್ಲ ಅನ್ಬಾರ್ದು, ನಿನ್ನ ತಾಯಿ ಸಮಾನ ಅವಳು, ಹೋಗಪ್ಪ ಎಲ್ಲ ನಿನಗೆ ಸೆಟ್ ಮಾಡ್ಕತ್ತೀಯ, ನನಗೇನೇ ಇಲ್ವಾ. ಇಂಥ ಮಕ್ಕಳುಗಳಾಗಿದ್ದೀರಿ ಇವತ್ತು. ಹಾಂ,